ನಮಸ್ಕಾರ ಎಲ್ಲರಿಗೂ. ನಾವು ಹೋಳಿಗೆಗೆ ಹೂರಣ ರೆಡಿ ಮಾಡ್ಕೊಳ್ಬೇಕಾದ್ರೆ ಈ ಟ್ರಿಕ್ಸನ್ನು ಬಳಸ್ಕೊಂಡು ಈಸಿಯಾಗಿ ಹೋಳಿಗೆ ಹೂರಣನ ಮಾಡ್ಕೋಬೋದು. ಹೂರಣ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿ ಮಿಕ್ಸಿನೂ ಬೇಕಾಗಲ್ಲ, ನಮಗೆ ರುಬ್ಬೋ ಕಲ್ಲು ಬೇಕಾಗಿಲ್ಲ. ಅಷ್ಟು ಸುಲಭವಾಗಿ ನಾವು ಹೂರಣನ ರೆಡಿ ಮಾಡ್ಕೋಬೋದು. ಮೊದಲಿಗೆ ಬೇಳೆನ ತೊಳ್ಕೊಂಡು ನಾವು ಪಾತ್ರೆಗೆ ಹಾಕಿ ಬೇಳೆ ಮುಳುಗೋಷ್ಟು ನೀರು ಹಾಕಿ ಬೇಳೆ ಬೇಯಕ್ಕಿಟ್ಟಾದಮೇಲೆ ಬೇಳೆ ನುಣ್ಣಕ್ಕೆ ಬೇಗ ಬೇಯಬೇಕು ಅಂದರೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಅರಿಶಿಣ ಪುಡಿ ಹಾಕೋದ್ರಿಂದ ಬೇಳೆ ಬೇಗ ಬೇಯುತ್ತೆ. ಬೇಳೆ ಬೇಯಿಸ್ಕೊಂಡಿದ್ದಾದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ನಾವು ಆ ಬೇಳೆ ಕಟ್ಟನ್ನೆಲ್ಲ ತೆಗೆದು ಸಪ್ರೇಟ್ ಮಾಡ್ಕೋಬೇಕು. ಸಪ್ರೇಟ್ ಮಾಡಿಕೊಂಡು ನಾವು ಬೇಳೆಗೆ ಬೆಲ್ಲ ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸಿ ಬೇಯಿಸ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ರುಚಿಯಾಗಿರುತ್ತೆ. ಕೊಬ್ಬರಿ ಹೋಳಿಗೆ ಅಷ್ಟೇ ಟೇಸ್ಟು ತುಂಬ ರುಚಿಯಾಗುತ್ತೆ. ಹೋಳಿಗೆ ಬೇಯಿಸ್ಕೊಂಡಿದ್ದು ನೀರೆಲ್ಲ ಸಪ್ರೇಟ್ ಮಾಡ್ಕೊಂಡ್ಮೇಲೆ ಬೇಳೆಗೆ ನಾವಿಲ್ಲಿ ಬೆಲ್ಲ ಹಾಕೋತಾ ಇದ್ದೀವಿ. ಬೆಲ್ಲ ಹಾಕಿ ಬೇಳೆ ಜೊತೆ ಮಿಕ್ಸ್ ಮಾಡಿಕೊಂಡು ಬೇಳೆ ಬಿಸಿಯಾಗೇ ಇರಬೇಕು, ಹಾರಕ್ಕೆ ಬಿಡಬಾರ್ದು. ಬಿಸಿಯಾಗಿರುವಾಗಲೇ ಬೆಲ್ಲದ ಪುಡಿನ ಹಾಕಿ ಮಿಕ್ಸ್ ಮಾಡಿಕೊಂಡು ನಾವು ಬೆಲ್ಲ ಕರಗಿ ಒಂದು 5 ನಿಮಿಷವರೆಗೂ ಬೇಳೆನ ಬೇಯಿಸ್ಕೋಬೇಕು. ಆಲ್ರೆಡಿ ನಾವು ಬೇಳೆನ ಬೇಯಿಸ್ಕೊಂಡಿದ್ದೀವಿ. ನಾವು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ತುಂಬ ಗಟ್ಟಿಯಾಗಲೂ ಆಗಬಾರ್ದು, ಬೆಲ್ಲ ಫುಲ್ಲು ಡ್ರೈ ಆಗಬಾರ್ದು. ಜೊತೆ ಬೆಲ್ಲನ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಕಾಯಿಸಿದಾಗ ಆ ಬೆಲ್ಲ ಎಲ್ಲ ಕರಗಿಬಿಟ್ಟು ಒಂದು ಸ್ವಲ್ಪ ಡ್ರೈ ಆದರೆ ಸಾಕು. ನಮಗೆ ಗೊತ್ತಾಗುತ್ತೆ. ಸ್ವಲ್ಪ ನೀರಿನ ಅಂಶ ಇದ್ದರೂ ಪರವಾಗಿಲ್ಲ. ಬೇಳೆ ತುಂಬ ಡ್ರೈ ಆಗಿಬಿಟ್ರೆ, ಪಾಕ ಥರ ಆಗಿಬಿಟ್ರೆ ಏನಾಗುತ್ತೆ ಅಂದರೆ ರುಬ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗಿಬಿಡುತ್ತೆ. ನಾವು ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಸಾಕು. ಆ ಬೆಲ್ಲ ನೀರು ಥರ ಆಗಿಬಿಟ್ಟು ಒಂದು ಸ್ವಲ್ಪ ಡ್ರೈ ಆದರೆ ಸಾಕು. ಸ್ಟವ್ ಆಫ್ ಮಾಡಿಕೊಂಡು ನಾವು ಹೂರಣನ ರೆಡಿ ಮಾಡ್ಕೋಬೋದು. ನಾವು ಮಿಕ್ಸಿನಲ್ಲಾದರೂ ಹೂರಣ ರುಬ್ಕೋಬೋದು, ನಾವು ಕಲ್ಲಲ್ಲಾದರೂ ಹೂರಣ ರುಬ್ಕೋಬೋದು. ಮಿಕ್ಸಿನೂ ಬಳಸ್ತೀರಾ, ಕಲ್ಲನ್ನು ಸಹ ನಾವು ರುಬ್ಬೋ ಕಲ್ಲಲ್ಲೂ ಸಹ ಹೂರಣ ಮಾಡ್ಕೊಳ್ತೀರಾ. ನಾವು ಈಸಿಯಾಗಿ ಈ ಟ್ರಿಕ್ಸನ್ನ ಬಳಸ್ಕೊಂಡು ಹೂರಣ ರೆಡಿ ಮಾಡ್ಕೋಬೋದು. ನೋಡಿ, ಬೇಳೆ ಬೆಲ್ಲ ಜೊತೆ ಕರಗಿ ಒಂದು 5 ನಿಮಿಷ ಕುದ್ದಿದ್ದಾದಮೇಲೆ ನಾನಿಲ್ಲಿ ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ. ಒಂದೊಂದು ಬೇಳೆ ಏನು ಅಂದರೆ ಒಂದು ಬೇಳೆ ಬೆಂದಿರುತ್ತೆ, ಒಂದು ಬೇಳೆ ಬೆಂದಿರಲ್ಲ. ಆ ಥರ ಇರಬಾರ್ದು. ಎಲ್ಲ ಬೇಳೆನೂ ಚೆನ್ನಾಗಿ ಸಾಫ್ಟಾಗಿ ಬೇಯಿಸ್ಕೋಬೇಕು. ಈ ರೀತಿ ಹೂರಣ ಮಾಡ್ಕೋಬೇಕಾದ್ರೆ ತುಂಬ ಗಟ್ಟಿಯಾಗಿರಬಾರ್ದು. ಈಗ ನೋಡಿ, ಬೆಲ್ಲ ಎಲ್ಲ ಕರಗಿದೆ. ಬೆಲ್ಲ ಎಲ್ಲ ಕರಗಿ ನಾನೊಂದು ಸ್ವಲ್ಪ ಡ್ರೈ ಆಗೋಕ್ಕೆ ಬಿಡ್ತಾಯಿದ್ದೀನಿ. ನೋಡಿ, ಈ ರೀತಿ ಒಂದು ಸ್ವಲ್ಪ ಡ್ರೈ ಆಗಬೇಕು. ಬೆಲ್ಲ ಫುಲ್ಲು ಕರಗಿದ್ದಾದಮೇಲೆ ಬೇಳೆ ಸ್ವಲ್ಪ ತುಂಬ ದಿಂಡಾಗಿಬಿಟ್ರೆ ನಾವು ರುಬ್ಕೊಳ್ಳೋದಕ್ಕೆ ಹೂರಣ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಎಲ್ಲ ಕರಗಿ ಈ ರೀತಿ ಸ್ವಲ್ಪ ಗಟ್ಟಿ ಆದಮೇಲೆ ನಾನು ಇಲ್ಲಿ ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ. ಈಗ ಇದು ಕರೆಕ್ಟಾಗಿದೆ. ಸ್ಟವ್ ಆಫ್ ಮಾಡಿಕೊಂಡು ನಾನು ಹೂರಣನ ಮಿಕ್ಸಿ ಜಾರಲ್ಲಿ ಮಾಡ್ಕೋತಾ ಇಲ್ಲ. ಈ ರೀತಿ ಒಂದು ಪಾತ್ರೆ ತೊಗೊಂಡು ಅದ್ರ ಮೇಲೆ ನಾವು ಬೇಳೆ ಎಲ್ಲ ಸೋಚ್ಕೋತೀವಲ್ಲ, ಆ ಜಾಲರ ತೊಗೊಂಡಿದ್ದೀನಿ. ಈ ರೀತಿ ಫಿಲ್ಟರ್ನ ತೊಗೊಂಡು, ಸ್ವಲ್ಪ ಅಗಲಕ್ಕಿರೋ ಫಿಲ್ಟರ್ನ ತೊಗೊಂಡು ಬೇಳೆ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಆ ಬೇಳೆನ ಹಾಕೋತಾ ಇದ್ದೀನಿ. ಈ ರೀತಿ ನಾವು ಜಾಲರ ಬಳಸ್ಕೊಂಡು ಈಸಿಯಾಗಿ ಹೂರಣ ಮಾಡ್ಕೋಬೋದು. ತುಂಬ ಸಾಫ್ಟಾಗಿ ಹೂರಣ ಮಾಡ್ಕೊಳ್ಬೋದು. ನಮಗೆ ಕರೆಂಟ್ ಇಲ್ಲ ಅಂದರೂ ಪರವಾಗಿಲ್ಲ, ನಾವು ಸುಲಭವಾಗಿ ಹೂರಣನ ರೆಡಿ ಮಾಡ್ಕೋಬೋದು. ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ಚಂಬು ಈ ರೀತಿ ಅಥವಾ ಒಂದು ಬಟ್ಲು ತೊಗೊಂಡು ಆ ಬಟ್ಲಿಂದ ಈ ರೀತಿ ಪ್ರೆಸ್ ಮಾಡ್ಕೋತಾ ಬರಬೇಕು. ಸ್ವಲ್ಪ ಅಗಲಕ್ಕಿದ್ರೂ ಪರವಾಗಿಲ್ಲ, ಬಟ್ಲಾಗಲಿ ಈ ರೀತಿ ಒಂದು ಚಂಬಾಗಲಿ ತೊಗೊಂಡು ಅದರಿಂದ ನಾವು ಪ್ರೆಸ್ ಮಾಡ್ತಾ ಬರಬೇಕು. ಆ ಜಾಲರದಲ್ಲಿ ಹಾಕ್ಕೊಂಡಿರೋ ಬೇಳೆನ ಈ ರೀತಿ ಪ್ರೆಸ್ ಮಾಡ್ಕೋತಾ ಬಂದರೆ ಹೂರಣ ರೆಡಿ ಆಗುತ್ತೆ. ಹೂರಣ ಮಾಡ್ಕೊಳ್ಳುವಾಗ ನಾವು ಬೇಳೆ ದಿಂಡಾಗಿರಬಾರ್ದು, ನುಣ್ಣಗೆ ಸಾಫ್ಟಾಗಿ ಬೇಯಿಸ್ಕೊಂಡಿರಬೇಕು. ಬೇಯಿಸ್ಕೊಂಡ್ರೆ ನಾವು ಬೇಗ ಹೂರಣ ರೆಡಿ ಮಾಡ್ಕೋಬೋದು. ದಿಂಡಾಗಿದ್ದರೆ ತುಂಬ ಟೈಮ್ ತೊಗೊಳುತ್ತೆ. ಈ ರೀತಿ ನಾವು ಬಟ್ಲಲ್ಲಿ ಪ್ರೆಸ್ ಮಾಡಿ ಹೂರಣ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿ ಬೆಂದಿದ್ರೆ ನಾವು ಈಸಿಯಾಗಿ ಬೇಳೆನಲ್ಲಿ ಹೂರಣನ ರೆಡಿ ಮಾಡ್ಕೋಬೋದು. ನಾವು ಮಿಕ್ಸಿ ಜಾರು ಬೇಕು ಅಂತ ಏನಿಲ್ಲ, ಮತ್ತು ರುಬ್ಬೋ ಕಲ್ಲಲ್ಲೂ ಸಹ ರುಬ್ಬೋ ಅವಶ್ಯಕತೆ ಇರಲ್ಲ. ನಾವು ಸುಲಭವಾಗಿ ಹೋಳಿಗೆಗೆ ಹೂರಣನ ಹೋಳಿಗೆ ಮಾಡಬೇಕು ಅಂದಾಗ ನಾವು ಈ ರೀತಿ ಸುಲಭವಾಗಿ ಹೋಳಿಗೆನ ಮಾಡ್ಕೋಬೋದು. ಬೇಳೆ ನುಣ್ಣಕ್ಕೆ ಬೆಂದಿರಬೇಕಷ್ಟೆ. ಬೆಂದಿದ್ರೆ ನೋಡಿ, ಈಸಿಯಾಗಿ ಈ ರೀತಿ ಜಾಲರನ್ನ ಬಳಸ್ಕೊಂಡು ನಾವು ಹೂರಣನ ರೆಡಿ ಮಾಡ್ಕೋಬೋದು. ಯಾವುದೇ ರುಬ್ಬೋ ಕಲ್ಲು ಅವಶ್ಯಕತೆ ಇರಲ್ಲ, ಮತ್ತು ನಮಗೆ ಕರೆಂಟ್ ಬೇಕು, ಮಿಕ್ಸಿ ಜಾರೆಲ್ಲ ಹಾಕಿ ರುಬ್ಕೋಬೇಕು ಅನ್ನೋ ಅವಶ್ಯಕತೆಯೂ ಇರಲ್ಲ. ಸುಲಭವಾಗಿ ನಾವು ಹೂರಣನ ರೆಡಿ ಮಾಡ್ಕೋಬೋದು ಹೋಳಿಗೆಗೆ. ನೋಡಿ, ಈ ರೀತಿ ಪ್ರೆಸ್ ಮಾಡ್ತಾ ಕೆಳಗಡೆ ಆ ಜಾಲರಕ್ಕೆ ನೀಟಾಗಿ ಸಾಫ್ಟಾಗಿರೋ ಹೂರಣ ಬರುತ್ತೆ. ಬೇಗನೂ ಸಹ ಮಾಡ್ಕೋಬೋದು ನಾವು ಬೇಳೆ ಚೆನ್ನಾಗಿ ನುಣ್ಣಕ್ಕೆ ಬೇಯಿಸ್ಕೊಂಡಿದ್ರೆ. ಇದೇ ರೀತಿ ಸ್ವಲ್ಪನೇ ಬೇಳೆನ ಹಾಕ್ಕೊಂಡು ಜಾಲರದಲ್ಲಿ ನಾವು ಈ ರೀತಿ ಬಟ್ಲು ಅಥವಾ ಈ ರೀತಿ ಒಂದು ಪಾತ್ರೆ ತೊಗೊಂಡು ಪ್ರೆಸ್ ಮಾಡ್ತಾ ಬಂದರೆ ಹೂರಣ ರೆಡಿ ಆಗುತ್ತೆ ಹೋಳಿಗೆಗೆ. ಈ ಟ್ರಿಕ್ಸನ್ನ ಬಳಸ್ಕೊಂಡು ನಾವು ಈಸಿಯಾಗಿ ಹೋಳಿಗೆಗೆ ಹೂರಣನ ರೆಡಿ ಮಾಡ್ಕೋಬೋದು. ತುಂಬ ಸಾಫ್ಟಾಗಿ ಆಗುತ್ತೆ ಹೂರಣ. ನಾವು ಗ್ರೈಂಡ್ರಲ್ಲಿ ಅಥವಾ ರುಬ್ಬೋ ಕಲ್ಲಲ್ಲಿ ಯಾವ ರೀತಿ ಮಾಡ್ಕೋಬೋದು ಅದೇ ರೀತಿ ನಾವು ಹೂರಣನ ಈ ರೀತಿ ಜಾಲರ ಬಳಸ್ಕೊಂಡು ಮಾಡ್ಕೋಬೋದು. ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿ, ಇದೇ ರೀತಿ ನಾನು ಮಿಕ್ಕಿರೋ ಬೇಳೆನೆಲ್ಲ ಹೂರಣ ಮಾಡ್ಕೋತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ರೆ ಕೆಲವು ಸಲ ಒಂದೊಂದು ಬೇಳೆ ನುಣ್ಣಕ್ಕಾಗಿರುತ್ತೆ, ಒಂದೊಂದು ಬೇಳೆ ಹಾಗೆ ಇದ್ಬಿಟ್ಟಿರುತ್ತೆ. ಈ ರೀತಿ ನಾವು ಸಿಂಪಲ್ ಟ್ರಿಕ್ಸ್ ಬಳಸ್ಕೊಂಡು ಈಸಿಯಾಗಿ ಹೂರಣನ ರೆಡಿ ಮಾಡ್ಕೋಬೋದು. ನೋಡಿ, ಎಷ್ಟು ಸಾಫ್ಟಾಗಿ ಆಗಿದೆ.
ನಾವು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಬೇಕಾದ್ರೆ ಕೆಲವು ಸಲ ಏನಾಗುತ್ತೆ ಅಂದರೆ ಬೇಳೆ ತುಂಬ ದಿಂಡಾಗ್ಬಿಟ್ಟಿರುತ್ತೆ, ಗಟ್ಟಿಯಾಗಿ ಜಾಳಿ ಹೂರ್ಣ ಮಾಡ್ಕೊಳ್ಳೋದಕ್ಕಾಗದಾಗ ಒಂದು ಬೇಳೆ ನುಣ್ಣಕ್ಕಾಗಿರುತ್ತೆ, ಒಂದೊಂದು ಬೇಳೆ ಹಾಗೆ ಇದ್ಬಿಟ್ಟಿರುತ್ತೆ. ಸೊ ಆ ರೀತಿ ಆದಾಗ ನಾವು ಒಂದು ಸ್ವಲ್ಪ ಬಿಸಿ ನೀರನ್ನು ಕಾಯಿಸ್ಬಿಟ್ಟು ಸ್ವಲ್ಪ ಹಾಕ್ಕೋಬೇಕು. ತುಂಬ ಬಿಸಿನೂ ಇರಬಾರ್ದು, ಉಗುರು ಬೆಚ್ಚಕ್ಕಿದ್ರೆ ಸಾಕು ನೀರು, ಅಥವಾ ತಣ್ಣೀರಾದರೂ ಹಾಕ್ಕೋಬೋದು. ಸ್ವಲ್ಪ ಹಾಕ್ಕೊಂಡು ಈ ರೀತಿ ರುಬ್ಕೊಂಡ್ರೆ ಬೇಳೆ ಬೇಗ ನುಣ್ಣಕ್ಕಾಗುತ್ತೆ. ನಾವು ತುಂಬ ನೀರು ಹಾಕ್ಬಿಟ್ರೆ ನೀರು ಆಗಿಬಿಡುತ್ತೆ, ಆ ರೀತಿ ಮಾಡ್ಕೋಬಾರ್ದು. ಸ್ವಲ್ಪ ನೀರು ಹಾಕಿ ನೋಡಿಕೊಂಡು ಬೇಳೆಗೆ ಎಷ್ಟು ಬೇಕೋ ಅಷ್ಟು ರುಬ್ಕೊಳ್ಳೋದ್ರಿಂದ ಹೂರ್ಣ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ. ನಾವೇನಾದರೂ ಬೇಳೆ ದಿಂಡಾಗಿ ಮಾಡ್ಕೊಂಬಿಟ್ಟಿದ್ದು ರುಬ್ಬೋದಕ್ಕೆ ಕಷ್ಟ ಆದಾಗ ಒಂದು ಸ್ವಲ್ಪ ನೀರು ಈ ರೀತಿ ಮಿಕ್ಸಿ ಜಾರ್ಗೆ ಮಿಕ್ಸ್ ಮಾಡಿಕೊಂಡು ರುಬ್ಕೋಬೋದು. ನಾವು ಹೋಳಿಗೆ ಮಾಡಬೇಕಾದ್ರೆ ಹೂರ್ಣನ ರೆಡಿ ಮಾಡ್ಕೋಬೋದು ಸಿಂಪಲ್ಲಾಗಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹೋಳಿಗೆ ಮಾಡಬೇಕಾದ್ರೆ ಮೈದಾ ಹಿಟ್ಟನ್ನು ಈ ಪ್ರಮಾಣದಲ್ಲಿ ಸರಿಯಾದ ಅಳತೆನಲ್ಲಿ ನಾವು ಕಣಕನ ಕಲಸಿ ಇಟ್ಕೊಂಡ್ರೆ ಹೋಳಿಗೆನ ಸುಲಭವಾಗಿ ಮಾಡ್ಕೋಬೋದು. ನಾನಿಲ್ಲಿ 2 ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಸಪ್ಪೆ ಅನ್ಸಲ್ಲ, ನಾವು ಹೋಳಿಗೆ ಮಾಡಿದಾಗ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ. ಮತ್ತು ಅರಿಶಿನ ಹಾಕ್ಕೋತಾ ಇದ್ದೀನಿ. ಅರಿಶಿನ 1 ಸ್ಪೂನಷ್ಟು ಹಾಕ್ಕೊಂಡು ನಾನಿಲ್ಲಿ ಫಸ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ 2 ಕಪ್ ಮೈದಾ ಹಿಟ್ಟಿಗೆ 1/4 ಕಪ್ಪಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ. ನಾವು ಮೈದಾ ಹಿಟ್ಟನ್ನು ಕಲಿಸ್ಕೊಂಡಾಗ ಕೈಗೆ ಅಂಟ್ಕೋಬೇಕು, ಆ ರೀತಿ ನಾವು ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ತುಂಬ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಹೋಳಿಗೆ ಚೆನ್ನಾಗಿ ಬರಲ್ಲ. ಸಾಫ್ಟಾಗಿ ಮೈದಾ ಹಿಟ್ಟನ್ನು ಕಲಿಸ್ಕೊಂಡ್ರೆ ಹೋಳಿಗೆ ಚೆನ್ನಾಗಿ ಬರುತ್ತೆ. ನಾವು ಮೈದಾ ಹಿಟ್ಟನ್ನು ಕಲಿಸ್ಕೋಬೇಕಾದ್ರೆ ಸ್ವಲ್ಪನೇ ನೀರು ಹಾಕಿ ನಾವು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನಮಗೆ ಕಲರ್ ಸಾಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಅರಿಶಿನ ಪುಡಿ ಮಿಕ್ಸ್ ಮಾಡಿಕೊಂಡು ನಾವು ಹೋಳಿಗೆಗೆ ಕಣಕನ ರೆಡಿ ಮಾಡ್ಕೋಬೋದು. ಈ ರೀತಿ ನಾವು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಮೈದಾ ಹಿಟ್ಟನ್ನು ನಾವು ಲಾಸ್ಟಲ್ಲಿ ಎಣ್ಣೆ ಹಾಕಿ 1-2 ನಿಮಿಷ ಈ ರೀತಿ ನಾದ್ಬಿಟ್ಟು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮೈದಾ ಹಿಟ್ಟನ್ನು 2ರಿಂದ 3 ಅವರು ಅಥವಾ 4 ಅವರ್ಸ್ ಆದರೂ ನಾವು ಮೈದಾ ಹಿಟ್ಟನ್ನು ನೆನೆಸಿಟ್ಕೊಂಡ್ರೆ ಚೆನ್ನಾಗಿ ಹೋಳಿಗೆ ಮಾಡ್ಕೋಬೋದು ಮೈದಾ ಹಿಟ್ಟಲ್ಲಿ. ಈ ರೀತಿ 1-2 ನಿಮಿಷ ನಾದ್ಕೊಂಡು ಕೈಗೆ ನೋಡಿ ಈ ರೀತಿ ಅಂಟ್ಕೋತಾ ಇರಬೇಕು ಮೈದಾ ಹಿಟ್ಟು. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನು ಮೇಲೆ ಪ್ಲೇಟಲ್ಲಿ ಮುಚ್ಚಿ ನಾನು 2ರಿಂದ 3 ಅವರ್ ನೆನೆಸಿಟ್ಕೋತಾ ಇದ್ದೀನಿ. ಕೆಲವೊಂದು ಮೈದಾ ಚೆನ್ನಾಗಿದ್ದರೆ ನಾವು ಒಂದು ಹಾಫ್ ಆನ್ ಅವರ್ ನೆನೆಸಿಟ್ರೆ ಸಾಕು, ಈಸಿಯಾಗಿ ಹೋಳಿಗೆನ ಮಾಡ್ಕೋಬೋದು. ಆ ಮೈದಾದಲ್ಲಿ ನಾವು ಎಳೆದಾಗ ಮೈದಾ ಹಿಡ್ಕೊಂಡು ಅದು ಕಟ್ ಆಗಬಾರ್ದು, ನಾರು ಥರ ಬರಬೇಕು. ಆವಾಗ ನಮಗೆ ಕಣಕ ರೆಡಿ ಆಗಿದೆ, ಹೋಳಿಗೆ ಮಾಡೋದಕ್ಕೆ ಕರೆಕ್ಟಾಗಿ ಪರ್ಫೆಕ್ಟಾಗಿದೆ ಅಂತ ಅರ್ಥ. ನಾವು ಮೈದಾ ಹಿಟ್ಟನ್ನು ನೆನೆಸಾದ್ಮೇಲೆ ಒಂದ್ಸರಿ ಈ ರೀತಿ ನಾದ್ಕೊಂಡು ಆಮೇಲೆ ನಾವು ಹೋಳಿಗೆನ ಮಾಡ್ಕೋಬೋದು. ಈ ರೀತಿ ನೋಡಿ ಎಳೆದಾಗ ಕಟ್ ಆಗಬಾರ್ದು, ಮೈದಾ ಚೆನ್ನಾಗಿ ನೆಂದಿದ್ರೆ ನಾವು ಹೋಳಿಗೆನ ಸುಲಭವಾಗಿ ಮಾಡ್ಕೋಬೋದು. ನನಗೆ ಗೊತ್ತಿರೋ ಕೆಲವೊಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ, ಇದೆಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ. ಥ್ಯಾಂಕ್ ಯು.